ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ವಿಚಾರಗಳು ಸಿಕ್ಕಾಗ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡೋದು ತಪ್ಪಲ್ಲ. ಆದರೆ ಅಭಿಪ್ರಾಯಗಳು ಮತ್ತೊಬ್ಬರ ಮನಸ್ಸಿಗೆ ನೋವು ಉಂಟು ಮಾಡೋ ರೀತಿಯಲ್ಲಿ ಇರಬಾರ್ದು ಅಂತ ಯಾಕೆ ಈ ವಿಚಾರಗಳನ್ನ ಇವತ್ತು ಆರಂಭದಲ್ಲೇ ನಾನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ನಿಮಗೆಲ್ಲ ಗೊತ್ತು, ಸ್ಮೃತಿ ಮಂದಾನ ಅವರು ಭಾರತೀಯ ತಂಡದ ಒಂಥರ ಧ್ರುವತಾರೆ ಅಂತ ಅವ್ರನ್ನ ಕರಿತೀವಿ ನಾವು. ಸ್ಮೃತಿ ಮಂದಾನ ಅವರ ಪಾತ್ರ ಈ ಬಾರಿ ನಮ್ಮ ಭಾರತೀಯ ಮಹಿಳಾ ತಂಡ ವಿಶ್ವಕಪ್ ಗೆಲ್ಲೋದ್ರಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸಿದ್ರು ಅನ್ನುವಂತಹ ವಿಚಾರ ಬಹುತೇಕರಿಗೆ ಗೊತ್ತಿದೆ. ಹಾಗಾಗಿ ಅವರ ಆಟವನ್ನ, ಅವರ ಪ್ರದರ್ಶನವನ್ನ ನೋಡಿ ಕೊಂಡಾಡಿದ್ದು ಕೂಡ ಉಂಟು. ಬಟ್ ಇತ್ತೀಚೆಗೆ ಸ್ಮೃತಿ ಮಂದಾನ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಪ್ರಮುಖವಾಗಿ ಅವ್ರ ಮದುವೆ ಫಿಕ್ಸ್ ಆಗಿತ್ತು, ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ ಅವರ ಮದುವೆ ಆಗಿ 3 ದಿನ ಆಗ್ಬೇಕಾಗಿತ್ತು. ಬಟ್ ಮದುವೆ ಪೋಸ್ಟ್ಪೋನ್ ಆಯಿತು ಅನ್ನೋ ವಿಚಾರ ತಮಗೆಲ್ಲ ಗೊತ್ತೇ ಇದೆ. ಅದಕ್ಕೆ ಕಾರಣ ಅವರ ತಂದೆಯ ಆರೋಗ್ಯದಲ್ಲಿ ಏರ್ಪೇರ್ ಆಗಿರೋ ಕಾರಣದಿಂದ ಪೋಸ್ಟ್ಪೋನ್ ಆಯಿತು ಅನ್ನುವಂತಹ ವಿಚಾರಗಳು ಬಹುತೇಕರಿಗೆ ಗೊತ್ತು. ಬಟ್ ನಿನ್ನೆ ಇದ್ದಕ್ಕಿದ್ದಂತೆ ಸ್ಮೃತಿ ಮಂದಾನ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಿಂದೆ ಸಂಗೀತ ಕಾರ್ಯಕ್ರಮ ಆಗಿತ್ತು, ಹಳದಿ ಶಾಸ್ತ್ರ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಖುಷಿಯ ಕ್ಷಣಗಳಿಗೆ ಸಂಬಂಧಪಟ್ಟಂತೆ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಬಟ್ ಆ ಫೋಟೋಗಳು ಇದ್ದಕ್ಕಿದ್ದಂತೆ ನಿನ್ನೆ ರಾತ್ರೋರಾತ್ರಿ ಅವರು ಡಿಲೀಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಮ್ಮ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಹಾಕಿ ಕಮೆಂಟ್ ಮಾಡ್ತಿದ್ದಾರೆ. ಒಂದಷ್ಟು ಕಮೆಂಟ್ಗಳನ್ನು ಕೂಡ ನಾನು ಅಟ್ಯಾಚ್ ಮಾಡ್ತೀನಿ, ನೀವೇ ಒಂದ್ಸರಿ ನೋಡ್ಬಿಡಿ. ಹಾಗಾಗಿ ಈ ವಿಡಿಯೋ ಇವತ್ತು ನಾನು ಮಾಡ್ತಾ ಇದ್ದೀನಿ. ಪ್ರಮುಖವಾಗಿ ಒಬ್ಬ ಹೆಣ್ಣು ಮಗಳು ಅಂತ ನೋಡ್ಬೇಕು. ಸ್ಮೃತಿ ಮಂದಾನ ಅಂತ ನಾನು ಹೇಳ್ತಾ ಇಲ್ಲ, ಒಬ್ಬ ಹೆಣ್ಣು ಮಗಳು. ಆಕೆಯ ಭಾವನೆಗಳ ಜೊತೆ ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ? ಆಕೆ ಆಲ್ರೆಡಿ ನೋವಲ್ಲಿದ್ದಾರೆ, ಆ ನೋವಿನಲ್ಲೇ ಮತ್ತಷ್ಟು ನೋವು ಕೊಡೋದಕ್ಕೆ ನೀವು ರೆಡಿ ಆಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಆಗ್ತಾ ಇದೆ. ಕಾರಣ ಇಷ್ಟೇ, ಸ್ಮೃತಿ ಮಂದಾನ ಅವರು ಪ್ರೀತಿ ಮಾಡಿ ಮದುವೆ ಆಗೋದಕ್ಕೆ ಸಿದ್ಧರಾಗಿದ್ರು. ನವೆಂಬರ್ 23ಕ್ಕೆ ಅವ್ರ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಮದುವೆ ಇನ್ನೇ ನಾಳೆ ನಡಿಬೇಕಾಗಿತ್ತು. ಬಟ್ ಇದ್ದಕ್ಕಿದ್ದಂತೆ ಇಲ್ಲ, ಮದುವೆ ಮುಂದಕ್ಕೆ ಹೋಗಿದೆ. ಕಾರಣ ಇಷ್ಟೇ, ಅವರ ತಂದೆಯ ಆರೋಗ್ಯದಲ್ಲಿ ಏರ್ಪೇರಾಗಿದೆ ಅನ್ನೋ ಕಾರಣಕ್ಕೆ ಅದನ್ನ ಮದುವೆ ಪೋಸ್ಟ್ಪೋನ್ ಮಾಡಿದ್ರ ಬಗ್ಗೆ ಅವರೇ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತಾರೆ. ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಬಟ್ ರಾತ್ರೋರಾತ್ರಿ ಯಾವುದೋ ಕಾರಣಕ್ಕೆ ಅವರು ತಮ್ಮ ಸೋಷಿಯಲ್ ಮೀಡಿಯಾ, ತಮ್ಮ ಖಾತೆಗಳಲ್ಲಿರುವಂತಹ ಒಂದಷ್ಟು ಫೋಟೋಗಳನ್ನ, ಅದು ಕೂಡ ನಾನು ಆಗ್ಲೇ ಹೇಳಿದ್ನಲ್ಲ, ಸಂಗೀತ ಮತ್ತು ಹಳದಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳನ್ನ ಕೂಡ ಹಾಕೊಂಡಿದ್ರು. ಬಟ್ ಅದನ್ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡ್ತಾರೆ. ಅದರಿಂದ ನಮ್ಮ ನೆಟ್ಟಿಗರು ಹೊರರೇ ಇಬ್ಬರ ಮಧ್ಯೆ ಏನೋ ಆಗ್ಬಿಟ್ಟಿದೆ, ಬಿರುಕು ಮೂಡ್ಬಿಟ್ಟಿದೆ, ಮದುವೆ ಮುರಿದು ಬಿತ್ತೋ ಏನೋ, ಮೋಸ್ಟ್ಲಿ ಮದುವೆನೇ ಆಗಲ್ವೇನೋ ಅನ್ನೋ ರೀತಿಯಲ್ಲಿ ಕಮೆಂಟ್ ಮಾಡಿದ್ದಾರೆ. ಸುಮ್ಮನೆ ನಾನು ಎಲ್ಲೋ ಒಂದೆರಡು ನೋಡ್ ಹೇಳ್ತಾ ಇಲ್ಲ, ಬಹುತೇಕರು ಆ ರೀತಿ ಕಮೆಂಟ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೇ ಅದನ್ನ ಅಪ್ಲೋಡ್ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಆ ಒಂದಷ್ಟು ಕಮೆಂಟ್ಸ್ ಅನ್ನು ಕೂಡ ಅಟ್ಯಾಚ್ ಮಾಡ್ತೀನಿ, ಅದನ್ನ ಗಮನಿಸ್ಬಿಡಿ. ಬಟ್ ಈ ಸಂದರ್ಭದಲ್ಲಿ ಈ ರೀತಿ ಕಮೆಂಟ್ಗಳು, ಈ ರೀತಿ ಚರ್ಚೆಗಳು ಬೇಕಾ ಅನ್ನೋದನ್ನ ನಿಮಗೆ ನೀವು ಒಂದ್ಸರಿ ಪ್ರಶ್ನೆ ಮಾಡ್ಬೇಕು. ಯಾರೆಲ್ಲ ಬ್ಯಾಡ್ ಕಮೆಂಟ್ ಮಾಡ್ತಿದ್ದೀರೋ, ಯಾರು ಅವ್ರ ಮದುವೆ ಮುರಿದು ಬಿದ್ಬಿಡ್ತು, ಇಬ್ಬರ ಮಧ್ಯೆ ಏನೋ ಆಗ್ಬಿಟ್ಟಿದೆ, ಬಿರುಕು ಮೂಡ್ಬಿಟ್ಟಿದೆ, ಇನ್ ಮದುವೆನೇ ಆಗಲ್ಲ ಅನ್ನೋ ರೀತಿಯಲ್ಲಿ ಕಮೆಂಟ್ ಮಾಡ್ತಿದ್ದಾರಲ್ಲ, ನಿಮಗೆ ನೀವು ಒಂದ್ ರೀತಿ ಪ್ರಶ್ನೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಜೊತೆಗೆ ಆ ಕಮೆಂಟ್ ಅನ್ನ ಕೂಡ ನಾನು ಅಟ್ಯಾಚ್ ಮಾಡ್ತಿದ್ದೀನಿ. ಪ್ರಮುಖವಾಗಿ ಯಾವುದೇ ಹೆಣ್ಣು ಮಗಳು, ಈಗ ಆಕೆ ಒಬ್ಬ ಭಾರತ ಮಹಿಳಾ ತಂಡದ ಆಟಗಾರ್ತಿನ ಅಥವಾ ಈ ಹಿಂದೆ RCB ನಾಯಕಿ ಆಕೆಯ ನಾಯಕತ್ವದಲ್ಲೇ ಟೀಮ್ ಆಟ ಆಡಿ RCBಯ ಕಪ್ಪನ್ನ ಕೂಡ ಗೆದ್ದಿದ್ದು ಬಹುತೇಕರಿಗೆ ಗೊತ್ತಿರುವಂತಹ ವಿಚಾರ. ಸೊ ಅವರ ಆಟವನ್ನ ಕೊಂಡಾಡ್ತೀವಿ, ಅವ್ರನ್ನ ಬಹಳ ಇಷ್ಟಪಟ್ಟವರು ಕೂಡ ಅಭಿಮಾನಿಗಳಿದ್ದೀರಿ, ಅವರ ಆಟದ ಬಗ್ಗೆ ತುಂಬಾ ಜನ ಖುಷಿ ಪಡ್ತೀರಿ. ಬಟ್ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಒಬ್ಬ ಹೆಣ್ಣು ಮಗಳಾಗಿ ನೀವು ಯಾಕೆ ನೋಡ್ತಾ ಇಲ್ಲ ಅಂತ. ಯೂಶಲಿ ನನಗೇನು ಗೊತ್ತಿರೋದು ಅಂದ್ರೆ, ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚಾಗಿ ಅಟ್ಯಾಚ್ಮೆಂಟ್ ಇರೋದು, ಪ್ರೀತಿ ಇರೋದು ತಂದೆ ಮೇಲೆ ಅಂತ. ತಂದೆಗೇನೋ ಸಮಸ್ಯೆ ಆಗಿದೆ, ಪಾಪ ಆರೋಗ್ಯದಲ್ಲಿ ಏರ್ಪೇರೆ ಆಗಿದೆ ಅಂದ್ರೆ ಯಾವ ಮಗಳು ತಾನು ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ತನ್ನ ಮದುವೆ ಆಗ್ಬಿಡ್ಬೇಕು. ಮದುವೆ ಅನ್ನೋದು ಕೂಡ ನಿಮ್ಗೆ ನೆನಪಿರ್ಲಿ, ಒಂದು ಖುಷಿಯ ಕ್ಷಣ, ಅದು ಇಡೀ ಜೀವನದಲ್ಲಿ ಒಂದು ಮಹತ್ವದ ಘಟ್ಟ. ಅದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗಾಗ್ಲಿ ಅಥವಾ ಗಂಡು ಮಕ್ಕಳಿಗಾಗ್ಲಿ. ಹಾಗಾಗಿ ಆ ಕ್ಷಣಗಳನ್ನ ಸಂಭ್ರಮಿಸೋ ರೀತಿಯಲ್ಲಿ ಇರಬೇಕೇ ಹೊರತು, ಯಾರೋ ನನ್ನ ತಂದೆನೇ ಈಗ ಅನಾರೋಗ್ಯದಿಂದ ಬಳಲ್ತಿದ್ದಾರೆ, ಅವ್ರ ಆಸ್ಪತ್ರೆಯಲ್ಲಿದ್ದಾರೆ, ಪರವಾಗಿಲ್ಲ ಬಿಡು, ನಾನು ಇಲ್ಲಿ ಮದುವೆ ಮಾಡ್ಕೊಳ್ತೀನಿ, ನಾನು ಖುಷಿಯಾಗಿರ್ತೀನಿ, ನನ್ನ ಲೈಫ್ ನೋಡ್ಕೊಳ್ತೀನಿ ಅಂತ ಹೇಳಕ್ಕಾಗಲ್ಲ. ಒಬ್ಬ ಹೆಣ್ಣು ಮಗಳಾಗಿ ತಂದೆ ಮೇಲೆ ಅತಿಯಾದ ಪ್ರೀತಿ ಇರತ್ತೆ. ತಂದೆ ಆಸ್ಪತ್ರೆಯಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಮದುವೆಯನ್ನ ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ. ಅವ್ರಿಗೇನೋ ಅನ್ಸಿರಬಹುದಪ್ಪ, ಬೇಸರ ಇರಬಹುದು, ಆ ಕಾರಣಕ್ಕೆ ಒಂದಷ್ಟು ಫೋಟೋಗಳು ಕೂಡ ಡಿಲೀಟ್ ಆಗಿರಬಹುದು. ಬಟ್ ಅವ್ರು ಯಾವುದೇ ಕ್ಲಾರಿಟಿಯನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕೊಡ್ಲೇ ಇಲ್ಲ. ಅಂಥದ್ರಲ್ಲಿ ನೀವೇ ಊಹೆ ಮಾಡಿಕೊಂಡು ಮದುವೆ ಮುರಿದು ಹೋಯ್ತಂತೆ, ಅವರಿಬ್ಬರ ಮಧ್ಯೆ ಏನೋ ಬಿರುಕು ಬಂದಿದೆಯಂತೆ, ಮದುವೆನೇ ಆಗಲ್ವಂತೆ ಅನ್ನೋ ರೀತಿಯಲ್ಲಿ ಚರ್ಚೆ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನಗಿರುವಂತಹ ಪ್ರಶ್ನೆ. ಹಾಗಾಗಿ ಈ ವಿಚಾರಗಳನ್ನ ನಾನು ಉಲ್ಲೇಖ ಮಾಡ್ತಿದ್ದೀನಿ. ಇನ್ನೊಂದು ನಾನು ಪಾಯಿಂಟ್ ಹೇಳ್ಬಿಡ್ತೀನಿ ನಿಮಗೆ. ಪ್ರಮುಖವಾಗಿ
ಇನ್ನೊಂದು ವಿಚಾರ ನಾವು ಗಮನಿಸಬೇಕು. ಈಗ ಜಸ್ಟ್ ಶ್ರೀನಿವಾಸ್ ಸ್ಮೃತಿ ಮಂದಾನ ಅವರ ತಂದೆ ಇದ್ದಾರಲ್ಲ, ಅವರು ಬರೀ ಸ್ಮೃತಿ ಮಂದಾನ ಅವ್ರಿಗೆ ಸಖತ್ ಇಷ್ಟ, ಅವ್ರ ತಂದೆ ಆ ಕಾರಣಕ್ಕೆ ಪೋಸ್ಟ್ಪೋನ್ ಆಯ್ತು ಅಂತ ಅಲ್ಲ. ಇನ್ನೊಂದು ನಿಮಗೆ ನೆನಪಿರ್ಲಿ, ಈಗ ಸ್ಮೃತಿ ಮಂದಾನ ಅವರು ಮದುವೆ ಆಗ್ತಾ ಇದ್ರಲ್ಲ, ಸಂಗೀತ ನಿರ್ದೇಶಕ ಪಾಲಾಶ್ ಮುಚ್ಚಲ್ ಅವರಿಗೆ ಸ್ಮೃತಿ ಮಂದಾನ ಅವರ ತಂದೆ ಶ್ರೀನಿವಾಸ್ ಅವರನ್ನ ಕಂಡ್ರೆ ಇನ್ನಿಲ್ಲದ ಪ್ರೀತಿಯಂತೆ, ಸಖತ್ ಅಟ್ಯಾಚ್ಡ್ ಅಂತೆ ಅವರು. ಹಂಗಾಗಿ ಅವರೇ ಮೊದಲು ಅಪ್ರೋಚ್ ಮಾಡ್ತಾರಂತೆ. ನೋಡಿ, ಸ್ಮೃತಿ ಮಂದಾನ ಅವರ ತಂದೆಗೆ ಹಿಂಗಾಗಿದೆ ಅಂತ ಗೊತ್ತಾದ ತಕ್ಷಣ ನೋಡಿ ಅವ್ರು ಹುಷಾರಾಗಿ ಮನೆಗೆ ವಾಪಸ್ ಬರೋ ತನಕ ಕೂಡ ಮದುವೆ ಆಗೋದು ಬೇಡ, ನನಗದು ಇಷ್ಟ ಇಲ್ಲ, ಮದುವೆ ಮುಂದಕ್ಕಾಗ್ಲಿ, ಅವ್ರು ಹುಷಾರಾಗಿ ಆರಾಮಾಗಿ ಬರ್ಲಿ, ಅವ್ರು ಖುಷಿಯಾಗಿರೋ ಇರೋದನ್ನ ನೋಡ್ಕೊಂಡು ನಾವು ಮದುವೆ ಆಗೋಣ ಅನ್ನೋ ರೀತಿಯಲ್ಲಿ ಅವರೇ ಮೊದಲು ಸ್ಮೃತಿ ಮಂದಾನ ಅವರ ಫ್ಯಾಮಿಲಿಗೆ ಅಪ್ರೋಚ್ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಬಿರುಕಲ್ಲ ಅಥವಾ ಏನೋ ಸಂಬಂಧಗಳು ಹಾಳಾಗಿದೆ ಅಂತಲ್ಲ, ಮದುವೆನೇ ಆಗಲ್ಲ ಅಂತ ಅಲ್ಲ, ಅದನ್ನ ಮೀರಿದ ಒಂದು ಬಾಂಧವ್ಯ ಇರುತ್ತೆ, ಅದನ್ನ ಮೀರಿದ ಒಂದು ಪ್ರೀತಿ ಇರುತ್ತಲ್ವಾ, ಅದೆಲ್ಲವನ್ನ ಕೂಡ ಎಮೋಷನಲಿ ಅವ್ರು ಟಚ್ ಆಗಿರೋದ್ರಿಂದ ಇದೆಲ್ಲವನ್ನ ಮುಗಿಸ್ಕೊಂಡೇ ನಾವು ಆರಾಮಾಗಿ ಮದುವೆ ಆಗೋಣ ಅನ್ನೋ ರೀತಿಯಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ. ಹಾಗಾಗಿ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಹೆಣ್ಣು ಮಗಳ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಮಾತಾಡಬೇಡಿ. ಈ ರೀತಿ ಬ್ಯಾಡ್ ಕಮೆಂಟ್ಗಳನ್ನ ಹಾಕೋ ಮೂಲಕ ನಿಮಗೂ ಏನು ಲಾಭ ಸಿಗಲ್ಲ, ಅದರಿಂದ ಅವ್ರಿಗೆ ಹರ್ಟ್ ಆಗುತ್ತೆ ಬಿಟ್ರೆ ಬೇರೆ ರೀತಿ ತಪ್ಪು ಮಾಹಿತಿಗಳನ್ನ ದಯವಿಟ್ಟು ಜನರಿಗೆ ಕೊಡಬೇಡಿ ಅಂತ ಹೇಳ್ತೀನಿ. ಸೋಷಿಯಲ್ ಮೀಡಿಯಾ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಅದಕ್ಕೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋ ವೇದಿಕೆ ಆಗಬೇಕು ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.